ಶ್ರೀ ಅರವಿಂದರು ಭಾರತದ ಕೋಲ್ಕತ್ತಾದಲ್ಲಿ ಹುಟ್ಟಿ ಬ್ರಿಟನ್ನಲ್ಲಿ ಬೆಳೆದು ಆನಂತರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಭಾರತದ ನೆಲದಲ್ಲಿ ನಡೀತಾ ಇರಬೇಕಾದ್ರೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ತನ್ನ ಬೇರುಗಳು ಭಾರತದಲ್ಲಿವೆ ಎಂಬ ತಿಳುವಳಿಕೆ ಇಲ್ಲದೆ ಲಂಡನ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ತಾವು ಶಿಕ್ಷಣವನ್ನು ಪಡಿತಾ ICS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಭರದಲ್ಲಿ ಅವರ ಜೀವನ ಸಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅವರೊಂದಿಗೆ ಅವರ ತಂದೆ ಕೃಷ್ಣದನಘೋಷರು ಪತ್ರಗಳನ್ನು ಬರಿತಾ ಭಾರತದಲ್ಲಿ ಏನು ನಡೀತಿದೆ ಅನ್ನೋದನ್ನ ತಿಳಿಸ್ತಾ ಇರ್ತಾರೆ. ಅದೃಷ್ಟವೋ ಅನ್ನುವಂತೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಲೈಬ್ರರಿಯಲ್ಲಿ ಒಮ್ಮೆ ಅರವಿಂದರಿಗೆ ಭಗವದ್ಗೀತೆಯ ಒಂದು ಆಂಗ್ಲ ಪ್ರತಿ ಸಿಗುತ್ತೆ. ಭಗವದ್ಗೀತೆಯಂಥ ಒಂದು ಗ್ರಂಥ ಅದನ್ನ ಅವರು ತಮ್ಮ 20ನೇ ವಯಸ್ಸಿನಲ್ಲಿ ಓದಬೇಕಾದ್ರೆ ಮೊದಲ ಬಾರಿಗೆ ಅವರಿಗೆ ರೋಮಾಂಚನ ಆಗತ್ತೆ. ಭಾರತದ ಬಗ್ಗೆ ಹೆಮ್ಮೆ ಅನಿಸುತ್ತೆ. ತನ್ನ ಬೇರುಗಳು ಭಾರತದ್ದು ಅಂತ ತಿಳಿದಾಗ ಸೋಜಿಗ ಎನ್ನುವಂತೆ ಭಾರತಕ್ಕೆ ಮತ್ತೆ ಅರವಿಂದರು ಸಿಗ್ತಾರೆ. ಆಗಸ್ಟ್ 15, 1872ರಲ್ಲಿ ಕೋಲ್ಕತ್ತಾದಲ್ಲಿ ಅರವಿಂದರು ಶ್ರೀಕೃಷ್ಣದನ ಘೋಷ್ ಮತ್ತು ಸ್ವರ್ಣಲತಾ ದೇವಿ ಅವರ ಸುಪುತ್ರನಾಗಿ ಹುಟ್ಟಿದ್ರು ಕೂಡ ತಂದೆಯವರ ಪಾಶ್ಚಿಮಾತ್ಯ ಸಂಸ್ಕೃತಿಯ ಹುಚ್ಚು ವ್ಯಾಮೋಹದಿಂದಾಗಿ ಅರವಿಂದ್ ಆಕ್ರಾಯ್ಡ್ ಅನ್ನುವಂತ ಹೆಸರಿನಿಂದ ಅವರು ಲಂಡನ್ನಲ್ಲಿ ಓದ್ತಾ ಇರ್ತಾರೆ. ಇಂಥ ಅರವಿಂದರು ಲಂಡನ್ನಲ್ಲಿ ಭಾರತೀಯ ಸಂಸ್ಕೃತಿಯ ಆಚೆಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಮುಳುಗಿ ಭಾರತಕ್ಕೆ ಸಿಗದೆ ಕಳೆದು ಹೋಗಬಹುದಿತ್ತು. ಆದರೆ ವಿಧಿ ಅದಕ್ಕೆ ಅವಕಾಶ ಕೊಡಲಿಲ್ಲ. ಭಾರತೀಯರ ಪುಣ್ಯವೋ ಎನ್ನುವಂತೆ ಶ್ರೀ ಅರವಿಂದರು ನಮಗೆ ದಕ್ಕಿದ್ರು. ಶ್ರೀ ಅರವಿಂದರ ವಿಚಾರಧಾರೆ, ಶ್ರೀ ಅರವಿಂದರ ಕೊಡುಗೆ ಅವರ ಲೈಫ್ ಡಿವೈನ್, ಸಾವಿತ್ರಿ, ಸಿಂಥಸಿಸ್ ಆಫ್ ಯೋಗ, ಈ ಕೃತಿಗಳು, ಈ ಭವ್ಯ ಗ್ರಂಥಗಳಲ್ಲಿ ಇವತ್ತು ಶ್ರೀ ಅರವಿಂದರ ಇಂಟೆಗ್ರಲ್ ಎಜುಕೇಶನ್ ಅನ್ನೋ ವಿಚಾರವಾಗಿ ನಿಮ್ಮ ಮುಂದೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಎಜುಕೇಶನ್ ಅಂದ್ರೆ ಪರಿಪೂರ್ಣ ಶಿಕ್ಷಣ. ಈ ಪರಿಪೂರ್ಣ ಶಿಕ್ಷಣದಲ್ಲಿ 5 ಅಂಶಗಳಿದ್ದಾವೆ. ಇವತ್ತಿನ ಶಿಕ್ಷಣಕ್ಕೆ ಹೋಲಿಸಿದ್ರೆ ಮಕ್ಕಳಲ್ಲಿ ಕಲಿಯುವಿಕೆಯ ಬಗ್ಗೆ ಪ್ರೀತಿ ಕಾಣಿಸ್ತಾ ಇಲ್ಲ. ಶ್ರೀ ಅರವಿಂದರು ಒಂದು ಕಡೆ ಹೇಳ್ತಾರೆ, ಟು ಲವ್ ಟು ಲರ್ನ್ ಇಸ್ ದ ಮೋಸ್ಟ್ ಪ್ರೆಷಿಯಸ್ ಗಿಫ್ಟ್ ದಟ್ ಒನ್ ಕ್ಯಾನ್ ಮೇಕ್ ಟು ಅ ಚೈಲ್ಡ್, ಟು ಲರ್ನ್ ಆಲ್ವೇಸ್ ಅಂಡ್ ಎವ್ರಿವೇರ್. ಮಗು ಕಲಿಕೆಯನ್ನ ಸದಾಕಾಲಕ್ಕೂ ಇಷ್ಟಪಡುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳುವಂಥ ಶಿಕ್ಷಣ ನಿಜವಾದ ಶಿಕ್ಷಣ. ದಟ್ ಈಸ್ ದಿ ಟ್ರೂ ಎಜುಕೇಶನ್. ಇವತ್ತೇನು ಕಾಣ್ತಾ ಇದೆ, 9ನೇ ಕ್ಲಾಸ್ ಮುಗಿದ್ರೆ ಮತ್ತೊಮ್ಮೆ 9ನೇ ಕ್ಲಾಸ್ ಪುಸ್ತಕವನ್ನು ತೆಗೆದು ನೋಡುವಂತಹ ಒಂದು ಸಣ್ಣ ಆಸಕ್ತಿಯೂ ಮಕ್ಕಳಲ್ಲಿ ಕಾಣಿಸೋದಿಲ್ಲ. ಯಾವಾಗ್ಲೂ ಕಲಿಬೇಕು, ಯಾವಾಗ್ಲೂ ಓದ್ತಾ ಇರಬೇಕು, ಯಾವಾಗ್ಲೂ ತಿಳ್ಕೊಳ್ಬೇಕು ಅನ್ನುವಂಥ ಆಸೆ ಮೂಡಿಸುವಂತ ಶಿಕ್ಷಣ
ಇವತ್ತಿನ ಮಕಾಲೆ ಪ್ರಣೀತ ಶಿಕ್ಷಣ ಆಗಿಲ್ಲ. ಹಾಗಾದ್ರೆ ಇಂಟಗ್ರಲ್ ಎಜುಕೇಶನ್ ಅಂದ್ರೆ ಏನು? ಮೊದಲನೇದಾಗಿ ಫಿಸಿಕಲ್ ಎಜುಕೇಶನ್. ನಮಗೆ 5 ಕೋಶಗಳಿದ್ದಾವೆ. ಶ್ರೀ ಅರವಿಂದರು ಇಂಟಗ್ರಲ್ ಎಜುಕೇಶನ್ ನಲ್ಲಿ ಅಥವಾ ಇಂಟಗ್ರಲ್ ಯೋಗದಲ್ಲಿ ಯಾವ ವಿಚಾರವನ್ನ ಮಂಡನೆ ಮಾಡ್ತಾರೆ, ಅದು ಗುರುಕುಲ ಪದ್ಧತಿಯಲ್ಲಿ ಅಥವಾ ಪತಂಜಲಿ ಪದ್ಧತಿಯಲ್ಲಿ ಇರುವಂತಹ ವಿಚಾರಗಳನ್ನೇ ಪ್ರಸ್ತುತಪಡಿಸ್ತಾ ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಶ್ರೀ ಅರವಿಂದರ ವಿಚಾರಗಳು ಇಂಗ್ಲಿಷ್ನಲ್ಲೇ ಇರೋದ್ರಿಂದ ನನ್ನ ಸ್ಲೈಡ್ಗಳು ಇಂಗ್ಲಿಷ್ನಲ್ಲೇ ಇರ್ತವೆ, ಆದರೆ ನನ್ನ ಮಾತುಗಳು ಕನ್ನಡದಲ್ಲಿ ಇರ್ತವೆ. ಫಿಸಿಕಲ್ ಅಂದ್ರೆ ಪಂಚಕೋಶಗಳ ಮೊದಲನೇ ಕೋಶ ಅನ್ನಮಯ ಕೋಶ. ಅನ್ನಮಯ ಕೋಶ ಆದ್ಮೇಲೆ ಪ್ರಾಣಮಯ ಕೋಶ, ನಂತರ ಮನೋಮಯ ಕೋಶ ಹಾಗೂ ವಿಜ್ಞಾನಮಯ ಕೋಶ, ಕೊನೆಯದಾಗಿ ಆನಂದಮಯ ಕೋಶ. ಅನ್ನ ದೊರೆತ ಮೇಲೆ ಪ್ರಾಣ ಬರುತ್ತೆ, ಪ್ರಾಣ ಆದ ಮೇಲೆ ಮನಸ್ಸು ಬರುತ್ತೆ, ಮನಸ್ಸಿನಿಂದ ವಿಜ್ಞಾನ ಆನಂದಮಯವಾಗುತ್ತೆ. ಇದು ಗುರುಕುಲ ಪದ್ಧತಿಯಲ್ಲಿ ಇದ್ದಂತ ಒಂದು ವೈಚಾರಿಕತೆ. ಇದನ್ನು ಒಟ್ಟುಗೂಡಿಸಿ ಇದನ್ನ ಆಧಾರವಾಗಿಟ್ಟುಕೊಂಡು ಶ್ರೀ ಅರವಿಂದರು ಇಂಟಗ್ರಲ್ ಎಜುಕೇಶನ್ ಅನ್ನುವಂಥ ವಿಚಾರವನ್ನ ಪ್ರಸ್ತುತಪಡಿಸ್ತಾರೆ. ಮೊದಲನೇದಾಗಿ ಫಿಸಿಕಲ್ ಎಜುಕೇಶನ್. ದೇಹಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅದರ ಆರೋಗ್ಯ, ರೋಗ ಮುಕ್ತವಾಗಿರ್ತಕ್ಕಂತಹ ಒಂದು ಶರೀರ. ಆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ವಿಚಾರ ಹೇಳ್ತಾರೆ. ಶರೀರ ಯಾವಾಗ ಗಟ್ಟಿಯಾಗಿರುತ್ತೆ, ಮನಸ್ಸು ಗಟ್ಟಿಯಾಗಿರುತ್ತೆ. ಶರೀರ ದುರ್ಬಲವಾಗಿದ್ರೆ ಮನಸ್ಸು ಕೂಡ ದುರ್ಬಲವಾಗಿರುತ್ತೆ. ಅಂತ ದುರ್ಬಲ ಶರೀರ ಮತ್ತೆ ದುರ್ಬಲ ಮನಸ್ಸಿನಿಂದ ನಾವು ಒಂದು ಉತ್ತಮವಾದ ಪೀಳಿಗೆಯನ್ನು ಪಡೆಯೋದು ದುರ್ಲಭವಾಗುತ್ತೆ. ಇಂಟಗ್ರಲ್ ಡೆವಲಪ್ಮೆಂಟ್ ಆಫ್ ದ ಬಾಡಿ, ದೇಹದ ಒಂದು ಅಭಿವೃದ್ಧಿ, ಅದರ ಬೆಳವಣಿಗೆ ಸಮಗ್ರವಾಗಿರಬೇಕು, ಪ್ರಪೋರ್ಷನೇಟ್ ಆಗಿರಬೇಕು. ಇದು ಅವರ ವಿಚಾರ. ಮುಂದುವರಿತಾ ಅವರು ಹೇಳ್ತಾರೆ, ಯಾವುದೇ ರೋಗ ದೇಹಕ್ಕೆ ಇರಬಾರದು, ಫ್ರೀ ಫ್ರಮ್ ಆಲ್ ಡಿಸೀಸಸ್. ಯಾವಾಗ ಸಿಗುತ್ತೆ ಅಂತ ದೇಹ ನಮಗೆ? ಯೋಗಾಸನ ಮತ್ತೆ ಪ್ರಾಣಾಯಾಮ. ಯಾವುದು ಪಾತಂಜಲ ಯೋಗದಲ್ಲಿ ನಮಗೆ ಈ ದೇಶಕ್ಕೆ ತಿಳುವಳಿಕೆ ಇದೆ, ಆ ಯೋಗಾಸನ ಮತ್ತು ಪ್ರಾಣಾಯಾಮ ನಿತ್ಯ ಮಾಡೋದ್ರಿಂದಾಗಿ ಇವತ್ತಿನ ಶಿಕ್ಷಣದಲ್ಲಿ ಈ ಎಲ್ಲದರ ಬಗ್ಗೆ ನಮ್ಮ ಅನಿಸಿಕೆ ಮತ್ತು ಅಳವಡಿಕೆ ಇಲ್ಲದಂತಾಗಿದೆ. ಸೌಂಡ್ ಬಾಡಿ ಕಂಟ್ರೋಲ್ಡ್ ಬೈ ಸೌಂಡ್ ಮೈಂಡ್. ಒಂದು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಾ ಇದ್ರು. ಒಂದು ಉತ್ತಮವಾದ ಶರೀರದಲ್ಲಿ ಉತ್ತಮವಾದ ಮನಸ್ಸಿರುತ್ತೆ, ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರುತ್ತೆ. ಆರೋಗ್ಯವಂತ ಶರೀರ, ಆರೋಗ್ಯವಂತ ಮನಸ್ಸು ಸಿಗಬೇಕು ಅಂತಂದ್ರೆ ತುಂಬಾ ಮುಖ್ಯವಾಗಿ ಶರೀರ ಸದೃಢವಾಗಿರಬೇಕು, ಶಕ್ತಿಯುತವಾಗಿರಬೇಕು. ಆಗ ಮಾತ್ರ ಸಾಧ್ಯ. ಮನ ಮತ್ತೆ ಶರೀರ ಈ ಎರಡರಲ್ಲಿ, ಶರೀರದ ಕಣಕಣದಲ್ಲಿ, ಸೆಲ್ಸ್ ಅಂತಂದ್ರೆ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಣದಲ್ಲಿ ಆ ಒಂದು ಚೇತನ ಜಾಗೃತವಾಗಿ ಉಂಟಾಗಬೇಕಾದ್ರೆ, ಶರೀರದ ಕಣಕಣವೂ ಚೇತನದಿಂದ ಜಾಗೃತವಾಗಿರುವಂತಹ ಶರೀರ ಪಡಿಬೇಕು ಅಂತಂದ್ರೆ ಅದಕ್ಕೆ ಯೋಗಾಸನ ಪ್ರಾಣಾಯಾಮದ ಮುಖಾಂತರ ಅಂಥ ಶರೀರವನ್ನು ಪಡಿಬಹುದು. ಅಂಥ ಶರೀರ ಮುಂದೆ ಅದು ಒಂದು ಇಂಟಗ್ರಲ್ ಎಜುಕೇಶನ್ಗೆ ಒಂದು ತಳಹದಿಯಾಗಿ ಬೇಕಾಗ್ತದೆ. ಫಿಸಿಕಲ್ ಎಜುಕೇಶನ್ ಬಗ್ಗೆ ಅವರು ಮಾತಾಡ್ತಾ ಮುಂದೆ ಹೇಳ್ತಾರೆ, ಉತ್ತಮವಾದ ಶರೀರ, ಸದೃಢವಾದ ಶರೀರ, ಬಲಯುತವಾದಂತಹ ಶರೀರಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಹಾರ. ಆ ಆಹಾರ ಸಾಮಾನ್ಯವಾಗಿ ಸಸ್ಯಾಹಾರವಾಗಿ, ಸಮಯಕ್ಕೆ ಸರಿಯಾಗಿ, ಕ್ವಾಲಿಟಿ, ಕ್ವಾಂಟಿಟಿ ಅಂದ್ರೆ ಯಾವ ಪ್ರಮಾಣದಲ್ಲಿ ತಗೊಳ್ತೀವಿ ಮತ್ತು ಎಷ್ಟು ನ್ಯೂಟ್ರಿಷಿಯಸ್ ಆಗಿ ತಗೊಳ್ತೀವಿ, ಆ ಥರದ ಒಂದು ಆಹಾರ, ಮತ್ತೆ ಆಹಾರ ತಗೊಳ್ಳುವಂತ ಪದ್ಧತಿ, ಮ್ಯಾನರ್, ಜೊತೆಗೆ
ಆಹಾರ ತಗೊಳ್ಳುವಾಗ, ಆಹಾರಕ್ಕೆ ಮುಂಚೆ, ಆಹಾರದ ನಂತರ ಯಾವ ರೀತಿಯಾಗಿ ಒಂದು ದಿನಕ್ಕೆ ಎಷ್ಟು ನೀರು ಕುಡಿಬೇಕು, ಅದು ಊಟದ ಸಮಯದಲ್ಲಿ ಕುಡಿಬೇಕಾ, ಮುಂಚೆ ಕುಡಿಬೇಕಾ, ನಂತರ ಕುಡಿಬೇಕಾ. ಊಟದ ಸಮಯದಲ್ಲೇ ಹೆಚ್ಚು ನೀರು ಕುಡಿದ್ರೆ ಜಠರಾಗ್ನಿಯಲ್ಲಿರ್ತಕ್ಕಂತಹ ಆಸಿಡ್ಸ್ಗಳು ಯಾವ ರೀತಿ ಡೈಲ್ಯೂಟ್ ಆಗುತ್ತೆ, ಅದು ಪಚನ ಕ್ರಿಯೆಯಲ್ಲಿ ಯಾವ ರೀತಿ ತೊಂದರೆ ಕೊಡುತ್ತೆ, ಈ ಎಲ್ಲ ವಿಚಾರಗಳನ್ನ ಶ್ರೀ ಅರವಿಂದರು ಇಂಟೆಗ್ರಲ್ ಯೋಗದಲ್ಲಿ ತಿಳಿಸಿದ್ದಾರೆ. ಕ್ಲೀನ್ಲಿನೆಸ್, ಹೈಜೀನ್ ಅಂದ್ರೆ ಒಂದು ಉತ್ತಮವಾದಂತಹ ಆಹಾರ ದೇಹವನ್ನ ಯಾವ ರೀತಿ ಸದೃಢವಾಗಿರುತ್ತೆ, ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅನ್ನ ಮತ್ತು ನೀರು, ಜೊತೆಗೆ ಶುಚಿತ್ವ ಅಂತಂದ್ರೆ ದೇಹದ ಶುಚಿತ್ವದ ಬಗ್ಗೆ ಮಾತಾಡ್ತಾರೆ. ಸ್ನಾನ ಯಾವಾಗ ಮಾಡಬೇಕು, ಎಂಥ ಶುಭ್ರವಾದಂತಹ ಬಟ್ಟೆ ಹಾಕೊಳ್ಬೇಕು, ದೇಹದ ಅಂಗವಾಗಿರ್ತಕ್ಕಂಥ ಕೂದಲನ್ನ ಎಷ್ಟು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಬೇಕು, ಹಲ್ಲನ್ನ ಯಾವ ರೀತಿ ಇಟ್ಕೊಳ್ಬೇಕು, ಉಗುರನ್ನ ಯಾವ ರೀತಿ ಇಟ್ಕೊಳ್ಬೇಕು, ಸಣ್ಣ ಪುಟ್ಟ ವಿಷಯಗಳಿಗೂ ಮಹತ್ವ ಕೊಟ್ಟು ಅವರು ಈ ಭೌತಿಕ ಶಿಕ್ಷಣ, ಫಿಸಿಕಲ್ ಎಜುಕೇಶನ್ ಬಗ್ಗೆ ತಿಳಿಸ್ಕೊಡ್ತಾರೆ. ನಿತ್ಯ ಎಕ್ಸರ್ಸೈಸ್ ಮಾಡೋದು, ಯೋಗಾಸನ ಮಾಡೋದು, ಆ ಎಕ್ಸರ್ಸೈಸ್ ನಲ್ಲಿ ಕೇವಲ ಬಗ್ಗೋದು, ಏಳೋದು ಅಷ್ಟೇ ಆಗಿರದೆ ಅದು ದೇಹದ ಅಂಗಗಳಾಗಿರ್ತಕ್ಕಂಥ ಕೀಲು, ಮಾಂಸಖಂಡಗಳು, ನರಮಂಡಲ ಈ ಎಲ್ಲಕ್ಕೂ ವ್ಯಾಯಾಮ ಒದಗಿಸುವ ಹಾಗೆ ಆಗಬೇಕು. ಯಾಕಂದ್ರೆ ದೇಹದಲ್ಲಿ ಕೇವಲ ಮೂಳೆಗಳಿಲ್ಲ, ಕೇವಲ ಮಾಂಸಖಂಡಗಳಿಲ್ಲ, ಅಲ್ಲಿ ಕೀಲುಗಳು ಇದೆ, ನರಮಂಡಲ ಇದೆ. ನರಗಳಿಗೆಲ್ಲವೂ ಒಂದು ಉತ್ತಮವಾದಂತ ಯೋಗ ಅಭ್ಯಾಸ ಸಿಕ್ಕರೆ ಅದು ದೇಹವನ್ನು ಎಷ್ಟು ಸದೃಢವಾಗಿ ಇಡಬಲ್ಲದು. ಊಟ, ನೀರು, ಯೋಗಾಸನ ಹೇಗೆ ಮುಖ್ಯನೋ ಹಾಗೆ ನಿದ್ದೆ ಕೂಡ ಮುಖ್ಯ. ನಿದ್ರೆ ಸರಿ ಹೋಗ್ಲಿಲ್ಲ ಅಂತಂದ್ರೆ ರಾತ್ರಿ ಮರುದಿನದ ಬೆಳಗ್ಗೆ ಆ ರಾತ್ರಿ ಸರಿಯಾಗಿ ನಿದ್ದೆ ಮಾಡದಲ್ಲೇ ಇರೋದ್ರಿಂದ ನಮ್ಮ ದೇಹದ ಮೇಲೆ ಅದರ ಪರಿಣಾಮ ಆಗೇ ಆಗತ್ತೆ. ನಿದ್ರೆ ದೇಹದ ಮೇಲೆ ಮತ್ತೆ ಮನಸ್ಸಿನ ಮೇಲೆ ಪರಿಣಾಮ ಬೀರೋದ್ರಿಂದ ನಿದ್ರೆ ಬಗ್ಗೆ ಕೂಡ ಶ್ರೀ ಅರವಿಂದರು ಈ ಫಿಸಿಕಲ್ ಎಜುಕೇಶನ್ ಅನ್ನೋ ವಿಚಾರದಲ್ಲಿ ಮಾತಾಡಿದ್ದಾರೆ. ಹಾಗೆ ಸಂತೃಪ್ತಿ, ಕಂಟೆಂಟ್ಮೆಂಟ್. ಈ ದೇಹ ಆರೋಗ್ಯಕರವಾಗಿದ್ರೆ ಮನಸ್ಸು ಆರೋಗ್ಯಕರವಾಗಿದ್ದು ತೃಪ್ತಿಯಿಂದ ಬದುಕನ್ನು ನಡೆಸಬಹುದು. ಸೊ ಅದಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಮಾಧಾನ, ಪೇಷನ್ಸ್ ಮತ್ತೆ ಪಾಸಿಟಿವ್ ಥಿಂಕಿಂಗ್, ಗುಡ್ ಥಿಂಕಿಂಗ್. ಅಂದ್ರೆ ಸಕಾರಾತ್ಮಕವಾದಂತಹ ಆಲೋಚನೆಗಳು ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರಿಂದ ದೇಹ ಮನಸ್ಸು ಎರಡು ಒಂದಕ್ಕೊಂದಕ್ಕೆ ಪೂರಕವಾಗೇ ಇರೋದ್ರಿಂದ ಫಿಸಿಕಲ್ ಎಜುಕೇಶನ್ ನಂತರ ವೈಟಲ್ ಎಜುಕೇಶನ್ ಹಾಗೂ ಮೆಂಟಲ್ ಎಜುಕೇಶನ್ಗೆ ಇವು ಇಂಟೆಗ್ರಲ್ ಆಗಿದೆ, ಅಂದ್ರೆ ಹೋಲಿಸ್ಟಿಕ್ ಆಗಿದೆ. ಇದು ಬೇರೆ ಬೇರೆ ವಿಚಾರಗಳಲ್ಲ, ಒಂದಕ್ಕೊಂದು ಬೆಸೆಕೊಂಡಿದೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ವೈಟಲ್ ಎಜುಕೇಶನ್ ಅಂದ್ರೆ ನಮಗೆ ಕೇವಲ ದೇಹ ಮನಸ್ಸು ಎರಡೇ ಇಲ್ಲ, ನಮಗೆ ಭಾವನೆಗಳು ಕೂಡ ಇದ್ದಾವೆ. ಭಾವನೆಗಳು ಹೇಗಿವೆ? ಕೆಲವು ಸಕಾರಾತ್ಮಕವಾದಂತಹ ಭಾವನೆಗಳು, ಕೆಲವು ನಕಾರಾತ್ಮಕವಾದಂತಹ ಭಾವನೆಗಳು. ಈ ಎರಡೂ ಅಲ್ಲದ ಇನ್ನೂ ಕೆಲವು ಭಾವನೆಗಳಿವೆ, ಅದು ಕೆಲಸಕ್ಕೆ ಬಾರದ ವೇಸ್ಟ್ ಭಾವನೆಗಳು, ಅಂದ್ರೆ ನಿಷ್ಪ್ರಯೋಜಕ ಭಾವನೆಗಳು. ಅದರಿಂದ ಏನು ಪ್ರಯೋಜನ ಇಲ್ಲ, ಆದ್ರೂ ಕೂಡ ನಾವು ಆ ಭಾವನೆಗಳನ್ನ ಪುಷ್ಟೀಕರಿಸಿ ನಮ್ಮೊಟ್ಟಿಗೆ ಇಟ್ಕೊಂಡಿರ್ತೇವೆ. ಇವೆಲ್ಲಕ್ಕೂ ಶಿಕ್ಷಣದ ಮುಖಾಂತರ ಅರಿವು ಮೂಡಿಸಿದಾಗ ನಮ್ಮ ಜೀವನದಲ್ಲಿ ಬದಲಾವಣೆ ಬರಲಿಕ್ಕೆ ಪ್ರಾರಂಭ ಆಗತ್ತೆ. ನಮ್ಮ ಗುರುಕುಲ ಪದ್ಧತಿಯಲ್ಲಿ ತುಂಬಾ ಮುಖ್ಯವಾಗಿ ಎರಡು ವಿಚಾರ ಹೇಳಿದ್ದಾರೆ, ಒಂದು ಯಮ, ಇನ್ನೊಂದು ನಿಯಮ. ನಮ್ಮ ಅಷ್ಟಾಂಗ ಯುಗದಲ್ಲಿ ಯಮ ನಿಯಮ ತಳಹದಿಯ ಶಿಕ್ಷಣವನ್ನ ಒದಗಿಸಿಕೊಡುತ್ತೆ. ನಂತರ ಆಸನ, ಆನಂತರ ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಸಮಾಧಿಗೆ ಹೋಗುವ ಮುಂಚೆ ಯಮ ನಿಯಮಗಳ ಪರಿಚಯವೇ ಇಲ್ಲ ಅಂದ್ರೆ ಸಮಾಧಿಗೆ ಹೋಗೋದು ಸ್ವಲ್ಪ ಕಷ್ಟದ ವಿಚಾರ ಆಗತ್ತೆ. ಹಾಗಾಗಿ ಅರವಿಂದರಿಗೆ ಈ ಪೂರ್ಣ ಜ್ಞಾನದ ಅರಿವು ಇದ್ದಿದ್ರಿಂದ ಅವರು ಪೂರ್ಣ ಶಿಕ್ಷಣದ ಬಗ್ಗೆ, ಪರಿಪೂರ್ಣ ಶಿಕ್ಷಣ ಕೊಡುವಾಗ ಎಲ್ಲ ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ತುಂಬಾ ಮುಖ್ಯವಾಗಿ ಸತ್ಯ, ಅಹಿಂಸೆ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ.
ಸತ್ಯ, ಅಹಿಂಸೆ, ಆಸ್ತೆಯ. ಆಸ್ತೆಯ ಅಂದ್ರೆ ಕಳ್ತನ ಮಾಡದಲೇ ಇರೋದು. ಅಹಿಂಸೆ, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸೆ ಮಾಡದಲೇ ಇರೋದು. ಹಾಗಾಗಿ ಸಸ್ಯಾಹಾರದ ಕಡೆಗೆ ಶ್ರೀ ಅರವಿಂದರ ಒಲವಿದೆ. ಪ್ರಪ್ರಥಮವಾಗಿ ಸತ್ಯ. ಸತ್ಯ ಎಲ್ಲದರ ಮೂಲ. ಬ್ರಹ್ಮಚರ್ಯ. ಶ್ರೀ ಅರವಿಂದರು ಹಾಗೂ ಸ್ವಾಮಿ ವಿವೇಕಾನಂದರು ಇಬ್ಬರು ಒತ್ತಿ ಹೇಳ್ತಾರೆ, ಬ್ರಹ್ಮಚರ್ಯ 12 ವರ್ಷ ಪಾಲನೆಯಾದ್ರೆ ರೇತಸ್ಸು ಊರ್ಧ್ವಮುಖವಾಗುತ್ತೆ. ಆಗ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮೋಕ್ಷದ ಮಾರ್ಗ ಸುಲಭವಾಗುತ್ತೆ ಸಾಧಕನಿಗೆ ಅನ್ನೋದರ ಒಂದು ಅಭಿಪ್ರಾಯ ಎರಡೂ ಮಹನೀಯರಿಂದ ನಮಗೆ ಸದಾಕಾಲ ಸಿಗ್ತಾ ಬಂದಿದೆ. ಅಪರಿಗ್ರಹ ಅಂದ್ರೆ ದುರಾಸೆಯಿಂದ ವಸ್ತುಗಳನ್ನ ನಾವು ಕೂಡು ಹಾಕೋದು, ಕಲೆ ಹಾಕೋದು, ಅದು ಬೇಡ ಅಂತ ನಿಯಮದಲ್ಲಿ ಇದೆ. ನಿಯಮದಲ್ಲಿ ಶೌಚ ಅಂದ್ರೆ ಶುದ್ಧತೆ. ಎಂತ ಶುದ್ಧತೆ? ಕೇವಲ ದೇಹದ ಶುದ್ಧತೆ ಅಷ್ಟೇ ಅಲ್ಲ, ಭಾವನೆಗಳ ಶುದ್ಧತೆ ಕೂಡ ಇರಬೇಕು. ಸಂತೋಷ ಭಾವನೆಗೆ ತುಂಬಾ ಮುಖ್ಯವಾದಂತಹದ್ದು. ವೈಟಲ್ ಎಜುಕೇಶನ್ಗೆ ಭಾವನೆ ತುಂಬಾ ಮುಖ್ಯ. ತಪಸ್ಸು, ಈ ಆಸ್ಟರಿಟಿ ಏನಿದೆ, ಇದನ್ನು ನಾವು ಒಂದು ತಪ, ಬೆಂಕಿಯಲ್ಲಿ ಬೇಯುವ ಹಾಗೆ ತಪದಂತೆ ನಾವು ನಡೆಸಿದ್ರೆ ಸಾಕ್ಷಾತ್ಕಾರ ಸಾಧ್ಯ. ಸ್ವಾಧ್ಯಾಯ ಅಂದ್ರೆ ನನ್ನನ್ನು ನಾನು ಸ್ಟಡಿ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಹಾಗೂ ದೇವರ ಕಡೆ ನಮ್ಮ ಭಕ್ತಿ, ನಿಶ್ಚಯವಾದ ಭಕ್ತಿ, ನಿಶ್ಚಲವಾದ ಭಕ್ತಿ ನಿರ್ಭಯತೆಯನ್ನು ತರುತ್ತೆ. ಯಾವಾಗ ಭಕ್ತಿ ನಿಶ್ಚಲವಾಗಿಲ್ಲ ಆಗ ಭಯ ಪ್ರಾರಂಭ ಆಗುತ್ತೆ. ಹಾಗಾಗಿ ನಿರ್ಭಯತೆ ಬೇಕು ಅಂದ್ರೆ ಈಶ್ವರ ಪ್ರಾಣಿಧಾನ ಅರ್ಥವಾಗಬೇಕು. ವೈಟಲ್ ಎಜುಕೇಶನ್ ಅಂದ್ರೆ ಪ್ರಾಣಿಕ ಶಿಕ್ಷಣ. ನಮ್ಮ ಭಾವನೆಗಳು, ನಮ್ಮ ಇಮೋಷನ್ಸ್, ನಮ್ಮ ಸೆಂಟಿಮೆಂಟ್ಸ್ ಗಳ ಬಗ್ಗೆ ಹೇಳ್ತಾ ಶ್ರೀ ಅರವಿಂದರು ಮುಂದುವರಿತಾ ಹೇಳ್ತಾರೆ, ಧೃತಿ, ಕ್ಷಮ, ದಮ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಜ್ಞಾನ, ವಿವೇಕ, ಸತ್ಯ, ಕ್ರೋಧ. ಈ 10 ವಿಚಾರಗಳನ್ನ ನಾವು ನಮ್ಮ ಶಿಕ್ಷಣದಲ್ಲಿ ತಂದ್ರೆ ಶೈಕ್ಷಣಿಕ ಸಂದರ್ಭದಲ್ಲಿ ಮಕ್ಕಳು, ಈ ಹದಿಹರೆಯದ ಮಕ್ಕಳು ಹಾದಿ ತಪ್ಪುವುದನ್ನು ನಾವು ತಪ್ಪಿಸಬಹುದು. ಇವತ್ತಿನ ಮಕಾಲೆ ಪ್ರಣೀತ ಶಿಕ್ಷಣದಲ್ಲಿ ಕ್ಷಮ, ಧೃತಿ, ದಮ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ವಿವೇಕ ಇವುಗಳು ಮಾಯ ಆಗಿರೋದ್ರಿಂದ, ಇವುಗಳ ಬಗ್ಗೆ ನಾವು ಮಾತಾಡದಲ್ಲೇ ಇರೋದ್ರಿಂದ, ಇವುಗಳ ಬಗ್ಗೆ ಅರಿವು ಮೂಡಿಸದಲ್ಲೇ ಇರೋದ್ರಿಂದ ಇವತ್ತಿನ ಕಾಲೇಜು ಶಿಕ್ಷಣದಲ್ಲಿ ಹುಡುಗ ಹುಡುಗಿಯರು ಎಡವಿ ಯಾವ ದುರಂತವನ್ನ ಕಾಣ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಬಹುದು. ಧೈರ್ಯದ ಬಗ್ಗೆ, ಧೃತಿ ಅಂದ್ರೆ ಕರೇಜ್, ಧೈರ್ಯದ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸಿಲ್ಲ. ಕ್ಷಮ, ದಮ, ಫರ್ಗಿವ್ನೆಸ್ ಅಂಡ್ ಕಂಟ್ರೋಲ್ ಆಫ್ ಸೆನ್ಸಸ್. ಅಸ್ತೇಯ, ಶೌಚ ಅಂದ್ರೆ ಪ್ಯೂರಿಫಿಕೇಶನ್ ಆಫ್ ಮೈಂಡ್, ಪ್ಯೂರಿಫಿಕೇಶನ್ ಆಫ್ ಬಾಡಿ, ಪ್ಯೂರಿಫಿಕೇಶನ್ ಆಫ್ ಥಾಟ್, ಪ್ಯೂರಿಫಿಕೇಶನ್ ಆಫ್ ಇಮೋಷನ್ಸ್ ಅಂಡ್ ಸೆಂಟಿಮೆಂಟ್ಸ್. ಇವು ಸಾಧ್ಯ ಆದ್ರೆ ಇಂದ್ರಿಯ ನಿಗ್ರಹ ಅನ್ನೋದರ ಅರ್ಥವೇ ಗೊತ್ತಿಲ್ಲದಲ್ಲೇ ಇರುವಂತಹ ಇವತ್ತಿನ ಯುವ ಪೀಳಿಗೆ ಇವತ್ತು ಹೇಗೇಗೋ ಆಡೋದನ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ನಮ್ಮ ಮಕ್ಕಳು, ನಮ್ಮ ಕಾಲೇಜಿನ ಮಕ್ಕಳು, ನಮ್ಮ ಶಾಲಾ ಮಕ್ಕಳು ಇವತ್ತು ದುಶ್ಚಟಗಳಿಗೆ ದಾಸರಾಗ್ತಿರೋದು, ಡ್ರಗ್ ಅಡಿಕ್ಟ್ಸ್ ಆಗ್ತಾ ಇರೋದು. ಯಾಕೆ ಅಂದ್ರೆ ಅವರಿಗೆ ಇಂದ್ರಿಯ ನಿಗ್ರಹದ ಕಲ್ಪನೆಯನ್ನೇ ನಾವು ಕೊಟ್ಟಿಲ್ಲ. ಶ್ರೀ ಅರವಿಂದರ ಇಂಟೆಗ್ರಲ್ ಎಜುಕೇಶನ್ ಈ ದಿಕ್ಕಿನಲ್ಲಿ ಅವರಿಗೆ ಒಂದು ಜ್ಯೋತಿಯಂತೆ ಬೆಳಕು ತೋರಿಸಬಹುದು, ವಿವೇಕ ಮೂಡಿಸಬಹುದು, ಜ್ಞಾನ ಮೂಡಿಸಬಹುದು, ಸತ್ಯದ ಅರಿವು ಮಾಡಿಸಬಹುದು. ಹಾಗೆಲ್ಲ ಆಗೋದ್ರಿಂದ ಅಪ್ಪ ತಂದೆ ತಾಯಿಗಳ ಜೊತೆ, ಪೋಷಕರ ಜೊತೆಯಲ್ಲಿ ಅವರ ಒಂದು ಆಂಗರ್, ಕ್ರೋಧ, ಸಿಟ್ಟು, ಈ ಪ್ರಕಟೀಕರಣ ಇದೆಯಲ್ಲ, ಅಂದ್ರೆ ಒಡ ಹುಟ್ಟಿದವರ ಜೊತೆಗೆ ಅಥವಾ ಪೋಷಕರ ಜೊತೆಗೆ ಅಥವಾ ಸ್ನೇಹಿತರ ಜೊತೆಗೆ ಅವರ ಕೋಪದ ಪ್ರಕಟೀಕರಣ ಅವನ್ನ ನೋಡಿದಾಗ ಈ ಮಕ್ಕಳಿಗೆ ಈ ವಿಚಾರಗಳನ್ನೇ ಹೇಳ್ಕೊಡದೆ ಅಪೇಕ್ಷೆ ಪಡೋದು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿರ್ತಕ್ಕಂಥ ದೌರ್ಬಲ್ಯ ಅಂತ ಹೇಳ್ಬೇಕೆ ವಿನಃ ನಾವು ಮಕ್ಕಳನ್ನ ಹಂಗಿಸಿ ಅಥವಾ ದಂಡಿಸಿ ಅಥವಾ ಅವರಿಗೆ ಶಿಕ್ಷೆ ಕೊಟ್ಟು ಇದನ್ನ ಸಾಧಿಸೋದು ಸಾಧ್ಯ ಇಲ್ಲ. ಅರವಿಂದರು ವೈಟಲ್ ಎಜುಕೇಶನ್, ಪ್ರಾಣಿಕ ಶಿಕ್ಷಣದ ಬಗ್ಗೆ ಮುಂದೆ ಹೇಳ್ತಾ, ಡೆವಲಪ್ಮೆಂಟ್ ಅಂಡ್ ಯೂಸ್ ಆಫ್ ಸೆನ್ಸ್ ಆರ್ಗನ್ಸ್. ಇಂದ್ರಿಯಗಳು, ನಮಗೆ ಪಂಚೇಂದ್ರಿಯಗಳಿದ್ದಾವೆ, ಕಣ್ಣು, ಕಿವಿ, ಮೂಗು, ಇವುಗಳ ಬಗ್ಗೆ, ಅವುಗಳ ವಿಚಾರ, ಅವುಗಳ ಉಪಯೋಗ, ಅವುಗಳ ದುರುಪಯೋಗದ ಬಗ್ಗೆ ಹೇಳ್ಕೊಡದಲ್ಲೇನೆ ಮಕ್ಕಳಿಗೆ. ಯಾವ ಮಕ್ಕಳಿಗೆ ಹೇಳ್ಕೊಡ್ಬೋದು? 7ನೇ ತರಗತಿಯ ಮಕ್ಕಳು 10ನೇ ತರಗತಿಯ ಬರೋದ್ರೊಳಗೆ ಈ ವಿಚಾರಗಳನ್ನು ತಿಳ್ಕೊಂಡ್ರೆ ಅವರ ಒಂದು ಅವೇರ್ನೆಸ್, ಮಾಸ್ಟ್ರಿ ಆನ್ ಕ್ಯಾರೆಕ್ಟರ್,
ಇಂದ್ರಿಯಗಳ ನಿಗ್ರಹ ಇಲ್ಲದೆ ನಾವು ಅವರ ಕ್ಯಾರೆಕ್ಟರ್ ಶುದ್ಧವಾಗಿರಬೇಕು, ಅವರ ಚಾರಿತ್ರ್ಯ ಶುದ್ಧವಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀವಲ್ಲ, ಇದನ್ನ ನಾವು ನಗಬೇಕೋ ಅಳಬೇಕೋ ಗೊತ್ತಾಗುವಂತಹ ಸ್ಥಿತಿಯಲ್ಲಿ ನಾವು ಇವತ್ತಿಲ್ಲ. ಯಾಕಂದ್ರೆ ಶಿಕ್ಷಣದಲ್ಲಿ ಯಾವುದನ್ನೂ ಹೇಳ್ಕೊಡದೆ ಮಕ್ಕಳಲ್ಲಿ ಅಪೇಕ್ಷೆ ಪಡೋದು ನಮ್ಮ ತಪ್ಪಾಗಿದೆ ವಿನಃ ಮಕ್ಕಳ ತಪ್ಪು ಅಂತ ನನಗೆ ಅನ್ಸೋದಿಲ್ಲ. ಹಾಗಾಗಿ ಅವರಲ್ಲಿ ಅವೇರ್ನೆಸ್, ಅರಿವು ಮೂಡಿಸ್ಬೇಕು. ಮತ್ತೆ ಕ್ಯಾರೆಕ್ಟರ್ ಬಗ್ಗೆ, ಅವರ ಚಾರಿತ್ರ್ಯದ ಬಗ್ಗೆ ಅವರಿಗೆ ಅರಿವಿರಬೇಕು. ಇದು ವಿಚಾರ ಶ್ರೀ ಅರವಿಂದರದು. ಫೇತ್ ಇನ್ ಕಲ್ಚರ್ ಅಂಡ್ ರಿಲಿಜನ್. ಅವರು ಯಾವ ದೇಶಕ್ಕೆ ಹುಟ್ಟಿದ್ದಾರೆ, ಯಾವ ದೇಶದಲ್ಲಿ ಹುಟ್ಟಿ ಯಾವ ಸಂಸ್ಕೃತಿಯಲ್ಲಿ ಬೆಳೀತಾ ಇದ್ದಾರೆ, ಆ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಆಗಲಿ, ಆ ಸಂಸ್ಕೃತಿಯ ಬಗ್ಗೆ ಅರಿವಾಗಲಿ, ಅವರ ಧರ್ಮದ ಬಗ್ಗೆ ಅರಿವಾಗಲಿ ಅವರಿಗೆ ಇಲ್ಲ. ಅವರು ಪಾಶ್ಚಾತ್ಯೀಕರಣಗೊಂಡು ಇವತ್ತು ತನ್ನ ಸಂಸ್ಕೃತಿಯ ಬಗ್ಗೆ ಕೀಳರಿಮೆ ಉಂಟಾಗಿದೆ. ಇದನ್ನು ನಾವು ಹೋಗಲಾಡಿಸಬೇಕಂದ್ರೆ ಈ ಪ್ರಾಣಿಕ ಶಿಕ್ಷಣದಲ್ಲಿ ಅವರಿಗೆ ಅವರ ಸಂಸ್ಕೃತಿಯ ಬಗ್ಗೆ, ಅವರ ಮನೆಯ ಸಂಸ್ಕೃತಿಯ ಬಗ್ಗೆ, ದೇಶದ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸೋದು ಇಂದಿನ ತುರ್ತು. ಸೆಲ್ಫ್ ಕಂಟ್ರೋಲ್, ಸ್ವಾಧ್ಯಾಯ ಮಾಡೋದ್ರ ಮುಖಾಂತರ ಸ್ವನಿಯಂತ್ರಣ ಸಾಧ್ಯ. ಅವರನ್ನು ಅವರು ಅರ್ಥ ಮಾಡಿಕೊಂಡು ಅವರು ತಮ್ಮ ನಿಯಂತ್ರಣದಲ್ಲಿ ತಾವಿದ್ರೆ ಖಂಡಿತವಾಗಿ ಅವರು ಒಂದು ಉತ್ತಮ ಸ್ನೇಹಿತರನ್ನು ಪಡೀತಾರೆ. ಸೋಲ್ ಸೆಲೆಕ್ಟ್ಸ್ ದ ಸೊಸೈಟಿ ಅನ್ನೋ ಹಾಗೆ ಯಾವಾಗ ತಾನು ಚೆನ್ನಾಗಿರ್ತಾನೆ ಅವಾಗ ಒಳ್ಳೆಯವರನ್ನೇ ಸ್ನೇಹಿತರಾಗಿ ಆಯ್ಕೆ ಮಾಡಿಕೊಳ್ತಾನೆ. ಮತ್ತು ರೇಪ್ಗಳು ನಡೀತಾ ಇದೆ, ವಿದ್ಯಾರ್ಥಿಗಳು ರೇಪ್ ಮಾಡ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ಯಾಕೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಮೂಡಿಸ್ತಲೇ ಇರೋದು, ದೊಡ್ಡವರನ್ನ ಗೌರವ ಮೂಡಿಸ್ತಲೇ ಇದ್ದಾಗ ತಂದೆ ತಾಯಿಗಳ ಕೊಲೆ ಆಗ್ತಾ ಇದೆ, ತಂದೆ ತಾಯಿಗಳ ಅವಮಾನ ಆಗ್ತಾ ಇದೆ. ಆ ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡಬೇಕು, ಹಿರಿಯರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನುವ ಒಂದು ಅರಿವು ಮಕ್ಕಳಲ್ಲಿ ಮೂಡಿಸಬಹುದು. ಇಕ್ವಾಲಿಟಿ ಅಂಡ್ ಸಿಂಪ್ಲಿಸಿಟಿ, ಸಮಾನತೆ, ಹೆಣ್ಣು ಮಕ್ಕಳ ಜೊತೆ ಸಮಾನತೆ, ಉಳಿದವರ ಜೊತೆ ಸಮಾನತೆ, ಹಾಗೂ ಒಂದು ಸಿಂಪಲ್ ಆಗಿರ್ತಕ್ಕಂಥ ಜೀವನನ ನಡೆಸಬೇಕು. ವೈಭವೀಕರಣದ ಅವಶ್ಯಕತೆ ಇಲ್ಲ. ಇದು ನೀಡ್ ಮತ್ತೆ ಗ್ರೀಡ್ ಇವೆರಡರ ನಡುವೆ ಇರತಕ್ಕಂಥ ಅಂತರವನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಟ್ರೆ ಉತ್ತಮವಾದಂಥ ಸಮಾಜ ನಿರ್ಮಾಣ ಆಗುತ್ತೆ. ತ್ಯಾಗದ ಅರಿವಿಲ್ಲ, ಕೃತಜ್ಞತೆಯ ಅರಿವಿಲ್ಲ, ರಾಷ್ಟ್ರ ಪ್ರೇಮದ ಬಗ್ಗೆ, ರಾಷ್ಟ್ರ ಭಕ್ತಿಯ ಬಗ್ಗೆ ಅರಿವು, ಇವೆಲ್ಲ ಮೂಡಿಸಿಕೊಳ್ಳೋದ್ರ ಮುಖಾಂತರ ಅವರ ಭಾವನೆಗಳನ್ನು ನಾವು ಪಾಸಿಟಿವ್ ಆಗಿ ಇಡಬಹುದು. ಮಾನಸಿಕವಾಗಿರ್ತಕ್ಕಂತಹ ಒಂದು ಶಿಕ್ಷಣ, ಮನ ಏವ ಮನುಷ್ಯಾಣಾಂ ಕಾರಣಾಂ ಬಂಧ ಮೋಕ್ಷಯೋಹೋ, ಬಂಧನ ಮತ್ತು ಬಿಡುಗಡೆ ಎರಡಕ್ಕೂ ಮನಸ್ಸೇ ಕಾರಣ. ಮನಸ್ಸು ಅಂದ್ರೆ ಕೇವಲ ಮೆದುಳಲ್ಲ. ಭಾರತೀಯ ಶಿಕ್ಷಣದಲ್ಲಿ ಮನಸ್ಸಿಗೆ ಪ್ರಾಧಾನ್ಯತೆ ಇದೆ. ಅದರ ಇನ್ನೊಂದು ಅಂಗ, ಮನಸ್ಸಿನ ಇನ್ನೊಂದು ಅಂಗ ಬುದ್ಧಿ, ಚಿತ್ತ, ಅಹಂಕಾರ. ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಅದರ ಉಪಯೋಗವನ್ನು ನಾವು ಪಡ್ಕೊಳ್ಬಹುದು. ಮನಸ್ಸಿನ ಇನ್ನೊಂದು ಅಂಗ ಬುದ್ಧಿ ಅಂದ್ರೆ ಇಂಟೆಲೆಕ್ಟ್, ಚಿತ್ತ ಅಂದ್ರೆ ಎಲ್ಲಿ ಎಲ್ಲ ನೆನಪುಗಳು ಒಂದು ಕಡೆ ಕ್ರೋಢೀಕೃತವಾಗಿರುತ್ತೆ ಅದಕ್ಕೆ ಚಿತ್ತ ಅಂತ ಕರಿತೀವಿ. ಮಗು ಹುಟ್ಟಿದ ಕೆಲವೇ ತಿಂಗಳುಗಳಲ್ಲಿ ತಾನು ಅನ್ನೋ ಒಂದು ಅಂಶವನ್ನ ಗುರುತಿಸ್ಕೊಳ್ಳುತ್ತೆ, ಅದಕ್ಕೆ ಈಗೋ ಅಂತ ಕರಿತೀವಿ ಅಥವಾ ಐನೆಸ್ ಅಂತೀವಿ. ಭಾಷೆ ಮನಸ್ಸಿನ ಒಂದು ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದೆ ಭಾಷೆ. ಅದರ ಜ್ಞಾನ, ಅರಿವು ಹೆಚ್ಚಾಗಬೇಕು. ತರ್ಕದ ಅಭಿರುಚಿ ಹೆಚ್ಚಾಗಬೇಕು. ಅನಲಿಟಿಕಲ್ ಅಂದ್ರೆ ತುಲನೆ ಮಾಡ್ತಕ್ಕಂತಹ ಒಂದು ಶಕ್ತಿ, ಆ ಒಂದು ಕೌಶಲ್ಯ ಜಾಗೃತವಾಗಬೇಕು. ಕಂಪ್ಯಾರಿಟಿವ್ ಕ್ರಿಟಿಸಿಸಮ್, ಇದು ಒಂದು ಪಾಸಿಟಿವ್ ಮೆಂಟಲ್ ಎಬಿಲಿಟಿ. ಯಾವುದನ್ನ ಹೇಗೆ ಗಮನಿಸಬೇಕು, ಅವಲೋಕಿಸಬೇಕು, ಹಾಗೂ ಹೇಗೆ ವಿಚಾರವನ್ನು ತಗೊಳ್ಬೇಕು. ಮುಖ್ಯವಾಗಿ ಪವರ್ ಆಫ್ ಕಾನ್ಸಂಟ್ರೇಷನ್, ಏಕಾಗ್ರತೆಯ ಬಗ್ಗೆ ಅರಿವು. ಕೆಪಾಸಿಟಿ ಆಫ್ ಅಟೆನ್ಷನ್, ಏಕಚಿತ್ತ, ಒಂದು ಕಡೆ ಗಮನ ಕೊಡೋದನ್ನ, ಅಟೆನ್ಷನ್ ಕೊಡೋದನ್ನ, ಒಂದನ್ನ ಫೋಕಸ್ ಮಾಡೋದನ್ನ. ಇದು ಶಿಕ್ಷಣದಲ್ಲಿ ಇವನ್ನೆಲ್ಲ ನಾವು ಹೇಳ್ಕೊಡೋದಲ್ಲೇ ಅಪೇಕ್ಷೆ ಪಡ್ತಾ ಇದೀವಿ ಮಕ್ಕಳಲ್ಲಿ. ಏನೇ ಆಲೋಚನೆ ಮಾಡಿದ್ರು ಒಳ್ಳೆ ಫಲಿತಾಂಶ ಸಿಗುವ ರೀತಿಯಲ್ಲಿ ಆಲೋಚನೆ ಮಾಡೋದನ್ನ ಹೇಳ್ಕೊಡ್ಬೇಕು. ಇದು ಇಂಟೆಗ್ರಲ್ ಎಜುಕೇಶನ್ ಅಲ್ಲಿ ಸಾಧ್ಯತೆ ಇದೆ.
ಉತ್ತಮವಾದಂಥ ಜೀವನ ನಡೀತಾ ಇದ್ದೀವಿ, ನಡೆಸಿ ಉಜ್ಜೀವನವನ್ನ ಅಪೇಕ್ಷೆ ಪಡೋದು ಹೇಗೆ ಅನ್ನೋದನ್ನ ಈ ಮೆಂಟಲ್ ಎಜುಕೇಶನ್ ಅಲ್ಲಿ ತಿಳಿಸ್ಕೊಡ್ಬೇಕು. ಅವರಿಗೆ ಏನು ಲಭ್ಯ ಇದೆ, ಫಿಟ್ ದೆಮ್ ಟು ಯೂಸ್ ದೇರ್ ನಾಲೆಡ್ಜ್, ಅಂದ್ರೆ ಅವ್ರಿಗೆ ಏನು ಜ್ಞಾನ ಇದೆ ಅದನ್ನ ಹೇಗೆ ಬಳಸ್ಕೊಳ್ಳೋದು, ಜ್ಞಾನ ಹೇಗೆ ಕೌಶಲ್ಯ ಆಗತ್ತೆ. ವಾಟ್ ಐ ಹ್ಯಾವ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ವಾಟ್ ಐ ಡೂ ವಿತ್ ವಾಟ್ ಐ ಹ್ಯಾವ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ತಿಳಿದವರು ಹೇಳ್ತಾರೆ. ಹಾಗೆ ಜ್ಞಾನ ಅವರಲ್ಲಿ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಯಾವ ಜ್ಞಾನ ಅವರಿಗಿದೆ ಅದನ್ನ ಕೌಶಲ್ಯವಾಗಿ ಹೇಗೆ ಅದನ್ನು ಬಳಸ್ಕೊಳ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಒಟ್ಟಾರೆ ಆರ್ಗನೈಸಿಂಗ್ ಐಡಿಯಾಸ್ ಅರೌಂಡ್ ಸೆಂಟ್ರಲ್ ಐಡಿಯಾ, ಒಂದು ಆಲೋಚನೆ ಕೇಂದ್ರವಾಗಿಟ್ಟುಕೊಂಡು ಸುತ್ತ ಹೇಗೆ ಅದನ್ನ ಅವರು ಜೋಡಿಸ್ಕೊಳ್ತಾರೆ, ಅವರ ಆಲೋಚನೆಗಳನ್ನ, ಮತ್ತೆ ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ತಾರೆ, ಇದು ಮೆಂಟಲ್ ಎಜುಕೇಶನ್ ನ ತುಂಬಾ ಮುಖ್ಯವಾದಂತ ಒಂದು ಶ್ರೀ ಅರವಿಂದರ ಅಭಿಪ್ರಾಯ. ಕ್ಯಾಪಾಸಿಟಿ ಆಫ್ ಜಡ್ಜ್ಮೆಂಟ್ ತುಂಬಾ ಮುಖ್ಯ, ಜಡ್ಜ್ಮೆಂಟಲ್ ಆಗಬಾರ್ದು. ಥಾಟ್ ಕಂಟ್ರೋಲ್, ರಿಜೆಕ್ಟಿಂಗ್ ವೇಸ್ಟ್ ಥಾಟ್ಸ್, ಅಂದ್ರೆ ಭಾವನೆಗಳನ್ನ, ಆಲೋಚನೆಗಳನ್ನ ನಮ್ಮ ಅಧೀನದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಹೈ ಕ್ಯಾರೆಕ್ಟರ್ ಅಂಡ್ ರೈಟ್ ಆಟಿಟ್ಯೂಡ್. ಪರ್ಫೆಕ್ಟ್ ಕಾಮ್, ಮೋರ್ ರಿಸೆಪ್ಟಿವಿಟಿ, ಇನ್ಸ್ಪಿರೇಷನ್ ಫ್ರಮ್ ವಿದಿನ್. ಇನ್ಸ್ಪಿರೇಷನ್ ಫ್ರಮ್ ವಿದಿನ್ ಸ್ಟಾರ್ಟ್ಸ್ ವೆನ್ ಮೆಂಟಲ್ ಎಜುಕೇಶನ್ ಈಸ್ ಫೋಕಸ್ಡ್. ಶ್ರೀ ಅರವಿಂದರ ಅಭಿಪ್ರಾಯದಲ್ಲಿ ಒಂದು ಇಂಟ್ಯೂಷನ್ ಅಂತ ಏನಿದೆ, ಒಳಗಡೆಯಿಂದ ಏನು ನಮಗೆ ಸ್ಫುರಿಸುತ್ತೆ, ಅದಕ್ಕೆ ಮೆಂಟಲ್ ಎಜುಕೇಶನ್ ಅನುವು ಮಾಡಿಕೊಡಬೇಕು. ಇದು ಶ್ರೀ ಅರವಿಂದರ ಅಭಿಪ್ರಾಯ. ಹಾಗೆ ಮುಂದುವರಿತಾ ಅವರು ಇಂಟೆಲೆಕ್ಚುಯಲ್ ಎಜುಕೇಶನ್ ಬಗ್ಗೆ, ಬೌದ್ಧಿಕವಾದಂತಹ ಒಂದು ಶಿಕ್ಷಣದ ಬಗ್ಗೆ ಮಾತಾಡ್ತಾ, ಈ ಕಲಿಯುವಿಕೆಯಲ್ಲಿ ಈ ಎಷ್ಟು ಭಾಗ ಇದೆ, ಅವು ಯಾವ್ಯಾವು ಅಂತ ತಿಳಿಸ್ತಾ ಹೋಗ್ತಾರೆ. ಕಲಿಯುವಿಕೆಯಲ್ಲಿ ತುಂಬಾ ಮುಖ್ಯವಾಗಿ ಗ್ರಹಿಕೆ, ಕಾಗ್ನಿಷನ್. ನನಗೆ ಏನೇ ಸಿಗತ್ತೆ ಅದು ನನ್ನ ಮೆದುಳಿಗೆ ಹೋಗುತ್ತೆ, ಅದು ಮೆಮೊರಿಗೆ ಹೋಗುತ್ತೆ, ಅದು ಜ್ಞಾಪಕದಲ್ಲಿ ಉಳಿಯುತ್ತೆ. ಜ್ಞಾಪಕದಲ್ಲಿ ಉಳಿದದ್ದನ್ನ ಮತ್ತೊಂದು ಅನುಭವ ಆದಾಗ ತರ್ಕದ ಮುಖಾಂತರ, ಲಾಜಿಕ್ ಮುಖಾಂತರ ಒಂದು ಊಹೆ ಮಾಡ್ತೀನಿ. ಊಹಾಶಕ್ತಿ ಹೆಚ್ಚಾದಂತೆ ವೈಜ್ಞಾನಿಕ ಮನೋಭಾವ ಹೆಚ್ಚು ಬೆಳೀತಾ ಹೋಗುತ್ತೆ. ಹಾಗೆ ಕಲ್ಪನೆ, ವೈಜ್ಞಾನಿಕ ಮನೋಭಾವಕ್ಕೆ ಹೇಗೆ ಊಹೆ ಮುಖ್ಯನೋ, ಕಲ್ಪನೆ ಕೂಡ ಹಾಗೆ ಮುಖ್ಯ. ಕಲ್ಪನೆಯಿಂದಾಗಿ ನಮಗೆ ವಿಷನ್ ಸಿಗ್ತಾ ಹೋಗುತ್ತೆ, ದೃಷ್ಟಿ ಪರಿಪೂರ್ಣವಾಗುತ್ತೆ. ಇದು ಇಂಟಗ್ರಲ್ ಯೋಗದ ಇಂಟೆಲೆಕ್ಚುಯಲ್ ಎಜುಕೇಶನ್ ಬಗ್ಗೆ ಶ್ರೀ ಅರವಿಂದರು ಹೇಳ್ತಾ ಹೋಗ್ತಾರೆ. ಕೊನೆಯಲ್ಲಿ ಇಡೀ ಶಿಕ್ಷಣದಲ್ಲಿ ಗ್ರಹಿಸಿಕೊಂಡದ್ದು ಮೆಮೊರಿಗೆ ಹೋಗಿ ತಾರ್ಕಿಕವಾಗಿ, ಊಹಾತ್ಮಕವಾಗಿ, ಕೊನೆಗೆ ಏನಕ್ಕೋಸ್ಕರ ಇದೆಲ್ಲ ಅಂದ್ರೆ ನಾವು ಏನನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಾವು ಎಕ್ಸಾಮಿನೇಷನ್ ಹಾಲಲ್ಲಿ ಒಂದು ಆನ್ಸರ್ನ ಕ್ರಿಯೇಟ್ ಮಾಡಬೇಕು. ಹಾಗೆ ಶಿಕ್ಷಣವನ್ನು ಪೂರೈಸಿ ಬಂದು ಸ್ವಂತ ಕಾಲ ಮೇಲೆ ನಿಂತ್ಕೊಂಡಾಗ ನಮ್ಮ ಒಂದು ಬದುಕನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಬದುಕಿಗೋಸ್ಕರ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಎಲ್ಲದಕ್ಕೂ ನಾವು ಇನ್ನೊಬ್ಬರ ಮೇಲೇನೆ ನೆರವನ್ನ ಅಪೇಕ್ಷಿಸ್ತಾ ಹೋದ್ರೆ ಆಗ ನಾವು ಸ್ವತಂತ್ರವಾಗಿ ಬದುಕೋದು ಕಷ್ಟ ಆಗತ್ತೆ. ಈ ದೃಷ್ಟಿಯಿಂದ ಮನಸ್ಸು ಹೇಗೆ ಟ್ರೈನ್ ಆಗ್ಬೇಕಂದ್ರೆ, ರೀಸನ್ ಬಿಟ್ಟು, ಅಂದ್ರೆ ಲಾಜಿಕ್, ಅನಾಲಿಸಿಸ್, ಕ್ರಿಟಿಸಿಸಮ್ ಬಿಟ್ಟು ಬೇರೆ ಯಾವುದಕ್ಕೆ ಲಾಜಿಕ್ ಇಲ್ಲ, ಇಲ್ಲಾಜಿಕಲ್ ಆಗಿದೆ, ಅದಕ್ಕೆ ತರ್ಕವೇ ಇಲ್ಲ, ತರ್ಕರಹಿತವಾಗಿರತ್ತೆ, ಅಂಥದ್ದಕ್ಕೆ ನಾವು ಮನಸ್ಸನ್ನ ಒಪ್ಪಿಸಬಾರದು. ಯಾವುದೇ ಒಂದಿದ್ರು ಅದಕ್ಕೆ ತರ್ಕ ಇರಬೇಕು. ಕಾನ್ಸಂಟ್ರೇಷನ್, ಏಕಾಗ್ರತೆಯನ್ನ ಹೇಗೆ ಬೆಳೆಸ್ಕೊಳ್ಬೇಕು, ಇದು ಇಂಟೆಲೆಕ್ಚುಯಲ್ ಎಜುಕೇಶನ್ ಅಲ್ಲಿ ಶ್ರೀ ಅರವಿಂದರು ತುಂಬಾ ವಿಸ್ತೃತವಾಗಿ ಮಂಡಿಸ್ತಾ ಹೋಗ್ತಾರೆ. ಡೆವಲಪ್ಮೆಂಟ್ ಆಫ್ ಇಂಟ್ರಾಸ್ಪೆಕ್ಷನ್, ಅಂದ್ರೆ ನಮ್ಮನ್ನ ನಾವೇ ಅವಲೋಕಿಸಿಕೊಳ್ಳೋದು, ಸ್ವಂತ ಅವಲೋಕನ ಮಾಡ್ಕೊಳ್ಳುವಂಥದ್ದು. ಡೆವಲಪ್ಮೆಂಟ್ ಆಫ್ ಡಿಸ್ಕ್ರಿಷನ್, ಯಾವಾಗ ನಾವು ಇದು ಬೇಕು, ಇದು ಬೇಡ, ಇದು ಹೀಗೆ ಇರಲಿ ಅಂತ ರೈಟ್ ಟೈಮಲ್ಲಿ ರೈಟ್ ಡೆಸಿಷನ್ ತಗೊಳ್ಳೋ ಹಾಗೆ ನಮ್ಮನ್ನ ತಯಾರು ಮಾಡೋದೇ ಇಂಟೆಲೆಕ್ಚುಯಲ್ ಎಜುಕೇಶನ್. ಆ ಇಂಟೆಲೆಕ್ಚುಯಲ್ ಎಜುಕೇಶನ್ಗೆ ನಮ್ಮಲ್ಲಿರ್ತಕ್ಕಂಥ ಡೆಸ್ಕ್ರಿಟರಿ ಪಾರ್ಟ್, ಅಂದ್ರೆ ನಾವು ನಿರ್ಧಾರ ತಗೊಳ್ಬೇಕು. ಆ ನಿರ್ಧಾರಕ್ಕೆ ನಮ್ಮ ಇಂಟೆಗ್ರಲ್ ಎಜುಕೇಶನ್ ನಮಗೆ ಸಹಾಯ ಮಾಡಬೇಕು. ಡೆವಲಪ್ಮೆಂಟ್ ಆಫ್ ಸೆಲ್ಫ್ ಕರೆಕ್ಷನ್, ನನ್ನನ್ನು ನಾನೇ ತಿದ್ದುಕೊಳ್ಳೋದು. ನಾನು ತಪ್ಪು ಮಾಡ್ತೇನೆ, ಪರವಾಗಿಲ್ಲ, ಆದ್ರೆ ನಾನು ತಿದ್ದುಕೊಳ್ತೇನೆ ಅನ್ನೋದು. ಫಾಲಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಎವ್ರಿ ಟೈಮ್ ಆಫ್ಟರ್ ಫಾಲಿಂಗ್ ವಿ ಹ್ಯಾವ್ ಟು ಗೆಟ್ ಅಪ್. ಎದ್ದೇಳ್ಬೇಕು ಮೇಲೆ. ಬೀಳೋದು ತಪ್ಪಲ್ಲ, ಆದ್ರೆ ಬಿದ್ದ ಮೇಲೆ ಏಳದಲ್ಲೇ ಇರೋದು ತಪ್ಪು. ಸೊ ಸೆಲ್ಫ್ ಕರೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಡೆವಲಪ್ಮೆಂಟ್ ಆಫ್ ಅನಾಲಿಟಿಕಲ್ ಎಬಿಲಿಟಿ, ಯಾವುದನ್ನೇ ಒಂದು ಅನಾಲಿಸಿಸ್ ಅಂದ್ರೆ ವಿಶ್ಲೇಷಣೆ ಮಾಡುವಂತಹ ಒಂದು ಸಾಧ್ಯತೆ, ಕೌಶಲ್ಯ ಬೆಳೆಸ್ಕೊಳ್ಳೋದು ಇಂಟೆಲೆಕ್ಚುಯಲ್ ಎಜುಕೇಶನ್ನ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಂಗ. ಹಾಗೆ ಯಾವಾಗ್ಲೂ ಮನಸ್ಸಿನಲ್ಲಿ ಅಭೀಪ್ಸೆ ಇರಬೇಕು, ಆಸ್ಪಿರೇಷನ್.
ಆ ಅಭಿಪ್ಸೆ ಎಂತದಿರ್ಬೇಕು? ಸದಾ ಕಾಲಕ್ಕೂ ನಾನು ಮೇಲೆ 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 ಏರಬೇಕು ಅನ್ನುವಂತಹ ಅಭಿಪ್ಸೆ. ಈ ಅಭಿಪ್ಸೆ ಕಡಿಮೆ ಆದಾಗ ನಾವು ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಸುಯಿಸೈಡಲ್ ಟೆಂಡೆನ್ಸಿ ನೋಡ್ತೀವಿ. ಅಂದ್ರೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಒಂದು 89% ತಗೊಳ್ಳೋ ಮಗುನು ಸುಯಿಸೈಡ್ ಮಾಡ್ಕೊಳಕ್ ಹೋಗುತ್ತೆ ಅಂದಾಗ ಅದಕ್ಕೆ ಈ ಇಂಟೆಲೆಕ್ಚುಯಲ್ ಎಜುಕೇಶನ್ ನ ಈ ಎಲ್ಲ ಭಾಗಗಳ ಪರಿಚಯ ಇದ್ರೆ ಯಾವ ಮಗು ಈ ದೇಶದ ಯಾವ ಮಗು ಸುಯಿಸೈಡ್ ಮಾಡ್ಕೊಳ್ಳಿಕ್ ಸಾಧ್ಯ? ಪ್ರತಿ ವರ್ಷ ನಮಗೆ ರಿಸಲ್ಟ್ ಬಂದಾಗ್ಲೂ ನಮಗೆ ಯಾವ ವರ್ಷ ಸುಯಿಸೈಡ್ ಇಲ್ಲದೆ ಇದೆ ಅನ್ನೋದನ್ನ ನಾವು ಒಮ್ಮೆ ನೋಡಿದಾಗ ಅದು ಎಂದಿಗೂ ಇತಿಹಾಸದಲ್ಲಿ ಸಾಧ್ಯ ಆಗಿಲ್ಲ. PUC ಅಥವಾ SSLC ರಿಸಲ್ಟ್ ಬಂದಾಗ ಆತ್ಮಹತ್ಯೆಗಳು ನಡೆದೇ ಇವೆ ಅಂದಾಗ ಆಸ್ಪಿರೇಷನ್ ಟು ರೀಚ್ ಹೈಯರ್, ಅನಾಲಿಟಿಕಲ್ ಎಬಿಲಿಟಿ, ಸೆಲ್ಫ್ ಕರೆಕ್ಷನ್, ಡಿಸ್ಕ್ರಿಷನ್, ಇಂಟ್ರಾಸ್ಪೆಕ್ಷನ್ ಅಂಡ್ ಒಬೇಯಿಂಗ್ ದ ರೀಸನ್ ನ ಒಬೇ ಮಾಡಿದ್ರೆ, ಅಂದ್ರೆ ನಾವು ನಿಲುವುಗಳು ನಮ್ಮ ಯಾವುದೇ ವಿಚಾರಕ್ಕೂ ಒಂದು ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಯಾವತ್ತಿಗೂ ಆ ಥರದ ಟೆಂಡೆನ್ಸಿ ಬರೋದಿಲ್ಲ. ಅಂತಂದ್ರೆ ನಮ್ಮಲ್ಲಿ ಈ ಇಂಟಗ್ರಲ್ ಎಜುಕೇಶನ್ ಅಲ್ಲಿ ತಿಳಿಸಿರ್ತಕ್ಕಂಥ ಅರವಿಂದ್ರ ತಿಳಿಸಿರ್ತಕ್ಕಂಥ ಈ ವಿಚಾರಗಳು ಮಕ್ಕಳ ಅರಿವಿಗೆ ನಾವು ಕೊಟ್ಟಿಲ್ಲ. 70 ವರ್ಷಗಳು ಆಯ್ತು ಸ್ವತಂತ್ರ ಬಂದು, ಇದುವರೆಗೂ ನಾವು ಮಕ್ಕಳಲ್ಲಿ ಈ ವಿಧವಾದಂತಹ ಒಂದು ಶಿಕ್ಷಣವನ್ನು ಕೊಟ್ಟಿದ್ದಿದ್ರೆ ನಮ್ಗೆ ಇವತ್ತು ನಮ್ಮ ದೇಶದ ಸ್ಥಿತಿ ಇನ್ನೂ ಉತ್ತಮವಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಸ್ಪಿರಿಚುವಲ್ ಎಜುಕೇಶನ್ ಇದು ಅಂತಿಮವಾಗಿರ್ತಕ್ಕಂತಹ ಒಂದು ಅಂಶ. 5ನೇ ಅಂಶ, ಟ್ರಸ್ಟ್ ಅಂಡ್ ಡಿವೋಷನ್ ಇನ್ ಗಾಡ್. ದೇವರಲ್ಲಿ ನಮಗಿಂತ ಉದಾತ್ತವಾದಂತ ಇನ್ನೊಂದು ಶಕ್ತಿ ಇದೆ ಅನ್ನೋದ್ರಲ್ಲಿ ಪರಮ ನಂಬಿಕೆ ಇದ್ರೆ ನಿರ್ಭಯತೆ ಸಾಧ್ಯತೆ ಇದೆ. ಯಾಕಂದ್ರೆ ಭಯ ಯಾಕಾಗತ್ತೆ ಅಂದ್ರೆ ನಮಗೆ ನಂಬಿಕೆಯಲ್ಲಿ ಅಚಲ ವಿಶ್ವಾಸ ಇಲ್ಲ. ಟ್ರಸ್ಟ್ ಅಂದ್ರೆ ನಂಬಿಕೆ. ಇಟ್ ಇಸ್ ನಾಟ್ ಜಸ್ಟ್ ಫೇತ್ ಆರ್ ಬಿಲೀಫ್. ಟ್ರಸ್ಟ್ ಈಸ್ ಡಿಫರೆಂಟ್ ಫ್ರಮ್ ಬಿಲೀಫ್ ಅಂಡ್ ನಂಬಿಕೆ ಬೇರೆ, ಈ ವಿಶ್ವಾಸ ಬೇರೆ. ಟ್ರಸ್ಟ್ ಅನ್ನೋದು ವಿಶ್ವಾಸ ಇದ್ರೆ ನಿರ್ಭಯತೆ ಇರುತ್ತೆ. ಫ್ರಮ್ ಬಾಡಿ ಕಾನ್ಶಿಯಸ್ನೆಸ್ ಟು ಸೋಲ್ ಕಾನ್ಶಿಯಸ್ನೆಸ್. ಎಸ್, ನಮ್ಮ ದೇಹವನ್ನೇ ನಾವು ಬದುಕು ಅನ್ಕೊಂಡ್ಬಿಟ್ಟಿದೀವಿ. ದೇಹಕ್ಕಿಂತ ಉದಾತ್ತವಾದಂತಹ ಆತ್ಮ ಇದೆ. ಆ ಆತ್ಮದ ಅರಿವು ಮೂಡದಲ್ಲೇ ಇರೋದೇ ಎಲ್ಲದಕ್ಕೂ ಕಾರಣ. ಇಂಥ ವಿಚಾರಗಳು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಬಂದ್ರೆ ಮಕ್ಕಳ ವಿದ್ಯಾಭ್ಯಾಸ ತುಂಬಾ ಉತ್ತಮವಾಗುತ್ತೆ. ಅವೇರ್ನೆಸ್ ಆಫ್ ಲೈಫ್ಸ್ ಡೆಸ್ಟಿನೇಷನ್, ಬದುಕಿನ ಗುರಿ ಏನು, ಇದು ತುಂಬಾ ಮುಖ್ಯ ಆಗತ್ತೆ. ಎಸ್, ಟ್ರಸ್ಟ್ ಅಂಡ್ ಡಿವೋಷನ್ ಇನ್ ಗಾಡ್ ಲೀಡ್ಸ್ ಟು ಫಿಯರ್ಲೆಸ್ನೆಸ್. ಫಿಯರ್ಲೆಸ್ನೆಸ್ ಅಂದ್ರೆ ನಿರ್ಭಯತೆ ಬೇರೆ, ಭಯ ಇಲ್ದಲೇ ಇರೋದು ಬೇರೆ. ಭಯ ಆಗತ್ತೆ, ಭಯ ಆಗಲ್ಲ ಬೇರೆ. ನಿರ್ಭಯ ಅನ್ನೋದು ಬೇರೆ. ಫ್ರೀಡಮ್ ಫ್ರಮ್ ಆಲ್ ಬಾಂಡ್ಸ್. ಎಲ್ಲ ಸಂಕೋಲೆಗಳನ್ನ ಬಿಡಿಸ್ಕೊಂಡಾಗ ಮನಸ್ಸು ಮುಕ್ತವಾಗುತ್ತೆ. ಮುಕ್ತತೆಯ ಕಡೆಗೆ ಒಲವು ಮೂಡಿದಾಗ, ಸ್ವತಂತ್ರದ ಕಡೆಗೆ ಒಲವು ಮೂಡಿದಾಗ ಮೋಕ್ಷ ಪ್ರಾಪ್ತಿಯ ಕಡೆಗೆ ನಮ್ಮ ಗಮನ ಹೋಗುತ್ತೆ. ಸತ್ತ ನಂತರ ಸಿಗೋದು ಮೋಕ್ಷ ಅಲ್ಲ, ಬದುಕಿದ್ದಾಗಲೇ ಸಂಕೋಲೆಗಳಿಂದ ಮುಕ್ತ ಆಗೋದು ಮೋಕ್ಷ. ಇದು ಶ್ರೀ ಅರವಿಂದರ ಅಭಿಪ್ರಾಯ. ಹ್ಯುಮಿಲಿಟಿ ಅಂಡ್ ಟ್ರ್ಯಾಂಕ್ವಿಲಿಟಿ. ಹ್ಯುಮಿಲಿಟಿ ಅಂತಂದ್ರೆ ವಿನಯ, ವಿನಮ್ರತೆ. ಹಾಗೆ ಅದರ ಮುಖಾಂತರ ಮನಸ್ಸಿನ ಪರಿಶುದ್ಧತೆ. ಟ್ರ್ಯಾಂಕ್ವಿಲಿಟಿ, ಅಲ್ಲಿ ಒಂದು ಶಾಂತತೆ ಇರುತ್ತೆ. ಶಾಂತವಾಗಿರ್ತಕ್ಕಂಥ ಮನಕ್ಕೆ ದೃಢತೆ ಬರುತ್ತೆ. ದೃಢವಾದ ಮನ ಒಂದು ಸ್ಥಿರವಾಗುತ್ತೆ. ಸ್ಥಿರವಾದ ಮನ ವಿದ್ಯಾರ್ಥಿಗೆ ತುಂಬಾ ಸಹಕಾರಿಯಾಗುತ್ತೆ. ಮನಸ್ಸು ಸ್ಥಿರವಾಗಿ ಇಲ್ಲ, ಪಕ್ಕದಲ್ಲಿ ವಾಟ್ಸಪ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೆಲಸ ಮಾಡ್ತಾ ಮಗು ಓದ್ಕೊಳ್ತಾ ಇದ್ರೆ ಯಾವ ಸ್ಥಿರ ಮನ, ದೃಢ ಮನ ಅಥವಾ ಶಾಂತವಾದ ಮನ ಹೇಗೆ ಸಾಧ್ಯ ಆಗತ್ತೆ? ಇವತ್ತಿನ ಶಿಕ್ಷಣದಲ್ಲಿ ಮಗುವಿಗೆ ಓದ್ಲಿಕ್ಕೆ ಮುಂಚೆ ಏನ್ ಪ್ರಿಪೇರ್ ಮಾಡ್ಕೊಳ್ಬೇಕು, ಓದ್ತಾ ಹೇಗೆ ಅದರಲ್ಲಿ ಆಳವಾಗಿ ಇಳಿಬೇಕು, ಈ ಅನುಭವ ಬಹಳಷ್ಟು ಮಕ್ಕಳಿಗೆ ಸಿಗ್ತಾ ಇಲ್ಲ. ಪ್ರೀತಿ ಮತ್ತೆ ಅನುಕಂಪ, ಇವುಗಳ ವಿಚಾರವಾಗಿ ಯಾವಾಗ ನಾವು ಪ್ರತಿಯೊಂದು ಜೀವಿಯ ಮೇಲೆ, ಗಿಡ ಮರಗಳ ಮೇಲೆ, ಪಶು ಪಕ್ಷಿಗಳ ಮೇಲೆ, ಆಗ ಜವಾಬ್ದಾರಿ ಹೆಚ್ಚಾಗತ್ತೆ. ಈ ನಾನು ಅಷ್ಟೇ ಅಲ್ಲ ಈ ಜಗತ್ತಲ್ಲಿರೋದು, ಈ ನನ್ನ ಜೊತೆಗೆ ಸಕಲ ಜೀವರಾಶಿಗಳು, ಲಕ್ಷಾಂತರ ಜೀವರಾಶಿಗಳು ನನ್ನ ಜೊತೆಗಿದೆ. ಅವುಗಳ ಎಲ್ಲದರ ಮೇಲೆ ಪ್ರೀತಿ, ಲವ್ ಅನ್ನುವಂತಹ ಒಂದು ಸೀಮಿತವಾದ ಅರ್ಥದಲ್ಲೇ ಅಲ್ಲದೆ ಲವ್ ಅನ್ನೋದು ಯೂನಿವರ್ಸಲ್ ಲವ್ ಆಗತ್ತೆ. ಯೂನಿವರ್ಸಲ್ ಲವ್ ಅಂಡ್ ಕಂಪ್ಯಾಷನ್ ಮುಖಾಂತರವಾಗಿ ಮಗು ಉದಾತ್ತವಾದಂತಹ ಒಂದು ಮನೋಭೂಮಿಕೆಯನ್ನ ಬೆಳೆಸ್ಕೊಳ್ಳುತ್ತೆ. ಇದು ಸ್ಪಿರಿಚುವಲ್ ಎಜುಕೇಶನ್. ಈಸ್ ಬಿಯಾಂಡ್ ಮೈಂಡ್. ಮನಸ್ಸಿಗೆ ಸ್ಪಿರಿಚುವಾಲಿಟಿ ಅರ್ಥ ಆಗೋದಿಲ್ಲ. ಕಂಫರ್ಟ್ಸ್ ಗಳನ್ನ ನಾವು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಇದು ಯಾಕೆ ಅಂದ್ರೆ ನಮಗೆ ಸ್ಪಿರಿಚುವಲ್ ಎಜುಕೇಶನ್ ನ ಕೊರತೆಯಿಂದಾಗಿ. ಇವತ್ತು AC ಬೇಕು, ಲಕ್ಸುರಿಯಸ್ ಕಾರ್ ಬೇಕು, ಮನೆಯೆಲ್ಲ AC ಆಗ್ಬೇಕು, ಮನೆ ಒಂದು ವಿಜೃಂಭಣೆಯಿಂದ ಇರಬೇಕು. ಅಂದ್ರೆ ಕಂಫರ್ಟ್ ನಾವು ಅಪೇಕ್ಷೆ ಪಡ್ತಾ ಇದೀವಿ.
ಕಂಫರ್ಟ್ಸ್ನ ಕಡಿಮೆ ಮಾಡ್ಕೊಳ್ಳೋದು ಸ್ಪಿರಿಚುವಲ್ ಎಜುಕೇಶನ್ ಹೇಳ್ಕೊಡುತ್ತೆ ಮಕ್ಕಳಿಗೆ. ಟೇಕ್ ಕೇರ್ ಆಫ್ ಯುವರ್ ಟಂಗ್ ಅಂಡ್ ಮೈಂಡ್. ನಾಲಿಗೆ ಮತ್ತೆ ಮನಸ್ಸನ್ನ ತುಂಬಾ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನೆವರ್ ಗೆಟ್ ಎಕ್ಸೈಟೆಡ್ ಆರ್ ಎಜಿಟೇಟೆಡ್. ಎಜಿಟೇಷನ್ ಅಥವಾ ಎಕ್ಸೈಟ್ಮೆಂಟ್ ಯಾಕೆ ಬರುತ್ತೆ ಅಂತಂದ್ರೆ, ಮಾನಸಿಕ ಕಂಟ್ರೋಲ್ ಅಂದ್ರೆ ಮನಸ್ಸಿನ ಒಂದು ಅದರ ಮೇಲೆ ಒಂದು ಕಂಟ್ರೋಲ್ ಇಲ್ದಲೇ ಇರೋದ್ರಿಂದ, ಅದನ್ನ ಕಂಟ್ರೋಲ್ನ ಹೇಗೆ ತಗೊಳ್ಬೇಕು ಅನ್ನೋ ಅರಿವೇ ಇಲ್ದಲೇ ಇರೋದ್ರಿಂದ, ಮತ್ತೆ ಶಾಂತವಾಗಿ ಇರುವಂತಹದ್ದು, ಇದರ ಅರ್ಥ ಮತ್ತೆ ಅರಿವು ಇಲ್ದಲೇ ಇರೋದ್ರಿಂದ ಇವತ್ತಿನ ಶಿಕ್ಷಣದಲ್ಲಿ ಮಕ್ಕಳು ಫಲಿತಾಂಶವನ್ನ ಸಕಾರಾತ್ಮಕವಾಗಿ ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೆವರ್ ಟೇಕ್ ಸೂಪರ್ಫಿಷಿಯಲ್ ಅಂಡರ್ಸ್ಟ್ಯಾಂಡಿಂಗ್. ಮೇಲೆ ಮೇಲೆ ಅರ್ಥ ಮಾಡ್ಕೊಳ್ಳೋದಲ್ಲ, ಒಳಗೆ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಆಂಗ್ಲ ಕವಿ ಒಬ್ಬ ಹೇಳ್ತಾನೆ, ಲಿಟಲ್ ನಾಲೆಡ್ಜ್ ಇಸ್ ಡೇಂಜರಸ್, ಡ್ರಿಂಕ್ ಡೀಪ್ ಆರ್ ಟೇಸ್ಟ್ ನಾಟ್ ದ ಪೀರಿಯಲ್ ಸ್ಪ್ರಿಂಗ್ ಅಂತ ಕರೀತಾನೆ. ಈ ಒಬ್ಬ ಕವಿ ಹೇಳ್ತಾನೆ, ಈ ಆಳವಾಗಿ ನೋಡು, ಡೋಂಟ್ ಜಸ್ಟ್ ಗಾರ್ಗಲ್. ಅಂದ್ರೆ ಶಿಕ್ಷಣ ತುಂಬಾ ಆಳವಾಗಿ ಅದನ್ನ ರಸಸ್ವಾದ ಮಾಡಬೇಕು. ಮೇಲೆ ಮೇಲೆ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಅದು ಸಾಧ್ಯ ಆಗೋದಿಲ್ಲ. ಲೂಸ್ ನೋ ಟೈಮ್ ಟು ರೀಚ್ ಯುವರ್ ಗೋಲ್. ಒಂದು ಕ್ಷಣವನ್ನು ನಮ್ಮ ಗುರಿ ಮುಟ್ಟುವಾಗ ಕಳ್ಕೊಳ್ಬಾರದು. ಲೂಸ್ ನೋ ಟೈಮ್. ವೆನ್ ಯು ವಾಂಟ್ ಟು ರೀಚ್ ದ ಗೋಲ್, ನೀನು ಯಾವಾಗ ಗುರಿ ಮುಟ್ಟುವ ತವಕದಲ್ಲಿರ್ತೀಯ, ಒಂದು ಕ್ಷಣವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ಇವತ್ತಿನ ಮಕ್ಕಳಿಗೆ ಒಂದು ಕ್ಷಣದ ಅರ್ಥ ಆಗೋದು ಅವರ ರಿಸಲ್ಟ್ ಬಂದಾಗ ಮಾತ್ರ. ಪರೀಕ್ಷೆಗೆ ತಯಾರಿ ನಡೆಸುವಾಗ ಸಮಯದ ಒಂದು ಮೌಲ್ಯ ಅರ್ಥ ಆಗೋದಿಲ್ಲ. ದ ವ್ಯಾಲ್ಯೂ ಆಫ್ ಟೈಮ್ ಅನ್ನುವಂಥದ್ದು ಅರ್ಥ ಆಗೋದು, ಮತ್ತೆ ಸಮಯ ಎಷ್ಟು ವ್ಯರ್ಥ ಮಾಡಿದೆ ಅಂತ ಅರ್ಥ ಆಗೋದು, ಸಮಯವೆಲ್ಲ ಕಳೆದು ಹೋದ್ಮೇಲೆ ಫಲಿತಾಂಶ ಬಂದಾಗ ಮಾತ್ರ ಅರ್ಥ ಆಗುತ್ತೆ. ಸ್ಪಿರಿಚುವಲ್ ರವೀಂದ್ರು ಇಂಟಗ್ರಲ್ ಎಜುಕೇಶನ್ ಮೇಲೆ ಇಷ್ಟೆಲ್ಲ ವಿಚಾರವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸ್ಪಿರಿಚುವಲ್ ಎಜುಕೇಶನ್ ನಲ್ಲಿ ಶ್ರೀ ಅರವಿಂದರು ಒಟ್ಟು ಇಂಟಗ್ರಲ್ ಎಜುಕೇಶನ್ ನ ಮೂಲ ಆಶಯ ಅದು ದೇಹ, ಪ್ರಾಣ, ಮನಸ್ಸು, ವಿಜ್ಞಾನ ಮತ್ತೆ ಆನಂದ, ಈ ಪಂಚಕೋಶಗಳ ಮೇಲೆ ಶ್ರೀ ಅರವಿಂದರು ಹೇಳಿರ್ತಕ್ಕಂಥದ್ದೇ ಇಂಟಗ್ರಲ್ ಎಜುಕೇಶನ್ ಅನ್ನುವಂಥದ್ದು, ಅಂದ್ರೆ ಪರಿಪೂರ್ಣ ಶಿಕ್ಷಣ. ಹಾಗಾಗಿ ಇವರು ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಯೋಗವನ್ನು ಕೊಟ್ಟಿದ್ರಿಂದ ಮಹರ್ಷಿ ಅರವಿಂದ್ರನ್ನ ನಾವು ಪರಿಪೂರ್ಣ ಯೋಗಿ ಅಂತ ಕರಿತೀವಿ. ಮಹರ್ಷಿ ಅರವಿಂದರು ಪರಿಪೂರ್ಣ ಯೋಗಿಗಳು. ಈ ಒಂದು ವಿಚಾರವನ್ನ ನನ್ನ ಮೊದಲು ನುಡಿಗಳಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅರವಿಂದರ ವಿಚಾರ ಸಾಮಾನ್ಯ ಮನಸ್ಸಿಗೆ ನಿಲುಕದಂತಹ ವಿಚಾರ. ಅವರ ವಿಚಾರವನ್ನ ಒಂದೆರಡು ಸಲ ಓದಿದ್ರೆ ಸಾಕಾಗೋದಿಲ್ಲ. ಸೂಪರ್ಫಿಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಹೈಲಿ ಇಂಪಾಸಿಬಲ್. ಶ್ರೀ ಅರವಿಂದರು ಮತ್ತು ಅವರ ಇಂಟಗ್ರಲ್ ಎಜುಕೇಶನ್ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಬಹಳಷ್ಟು ಬೇಗ ಅಳವಡಿಕೆ ಆಗಲಿ ಅನ್ನೋ ಆಶಯದೊಂದಿಗೆ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.